ಪ್ರೀತಿ ಮಾಯೆ ಹುಷಾರು ಅಂತ ತಿಳಿದವರು ಹೇಳ್ತಾರೆ. ಈ ನಡುವೆ ಹಗಲು ಕಂಡ ಬಾವಿಗೆ ಯುವತಿ ರಾತ್ರಿ ಬಿದ್ದಿರುವಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ. ಏನದು ಘಟನೆ, ಯಾರ ಯುವತಿ ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಉಡುಪಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಕಿಡ್ನಾಪ್. ಗರುಡ ಗ್ಯಾಂಗ್ ಮೇಲೆ ಕಿಡ್ನಾಪ್ ಆರೋಪ. ಮಗಳನ್ನು ನಮಗೊಪ್ಪಿಸಿ ಅಂತ ಪೋಷಕರು ಕಣ್ಣೀರು. ಮಗಳನ್ನು ನಮ್ಮ ಮುಂದೆ ತಂದು ನಿಲ್ಲಿಸಿ ಅಂತ ಆಟೋ ಚಾಲಕ ಅಪ್ಪ, ನರ್ಸ್ ಅಮ್ಮ ಅಕ್ಷರಶಃ ಬೇಡುತ್ತಿದ್ದಾರೆ. ದಂಪತಿ ಉಡುಪಿಯ ಕೊಡವೂರಿನವರು. ಫೋಟೋದಲ್ಲಿರುವ ಈಕೆ ಈ ದಂಪತಿಯ ಪುತ್ರಿ ಜೀನಾ. ಕಳೆದೊಂದು ವಾರದಿಂದ ಈಕೆ ಕಣ್ಮರೆಯಾಗಿದ್ದಾಳೆ. ಉಡುಪಿಯ ಕರಂಬಳ್ಳಿಯ ನಿವಾಸಿ ಮೊಹಮ್ಮದ್ ಅಕ್ರಮ್ ಜೀನಾಳನ್ನ ಅಪಹರಿಸಿದ್ದಾನೆ ಎಂದು ಪೊಲೀಸರಿಗೆ ದೂರಿದ್ದಾರೆ. ಮಾರ್ಚ್ 20ಕ್ಕೆ ಯುವತಿ ಕಾಲೇಜಿನಿಂದ ಮನೆಗೆ ವಾಪಸ್ ಬರುತ್ತಿದ್ದಾಗ ಕುಟ್ಟಿಕಟ್ಟೆ ಎಂಬಲ್ಲಿ ಜೀನಾಳನ್ನು ಬಸ್ಸಿನಿಂದ ಇಳಿಸಿ ಹಾರಿಸಿಕೊಂಡು ಹೋಗಿದ್ದಾನೆ ಎಂದು ತಾಯಿ ದೂರಿದ್ದಾರೆ. ನನ್ನ ಮಗಳು ಈಗ ಕಿಡ್ನಾಪ್ ಆಗಿದ್ದಾಳೆ. ಕಿಡ್ನಾಪ್ ಆಗಿ 28 ದಿವಸ ಆಯಿತು. 8 ದಿವಸ ಆದರೂ ಕೂಡ ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಪೊಲೀಸ್ನವರು ತೋರಿಸಲಿಲ್ಲ. ಇದರಲ್ಲಿ ಪೊಲೀಸ್ನವರ ನಿರ್ಲಕ್ಷ್ಯ ಬಹಳ ಉಂಟು. ನಾವು ಎಷ್ಟು ಬೇಡಿಕೊಂಡ್ರೂ ಕೂಡ ನಾವು ಅಂದರೆ ದೊಡ್ಡ ಅಧಿಕಾರಿ ಕೂಡ ನಮ್ಗೆ ಸಿಕ್ಕಿದ್ದೇನೆ, ನಾನು ಮಾತಾಡಿದ್ದೇನೆ. ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ ಒಂದೇ ಮಾತು ಹೇಳ್ತಾರೆ, ಆದರೆ ನಮ್ಮ ಮುಂದೆ ತಂದು ಹಿಡಿಯುವುದಿಲ್ಲ. ಸೇಡು ತೀರಿಸಲು ಅಪಹರಣ ಮಾಡಿದ್ನ ಅಕ್ರಮ್ ಗಾಂಜಾ ವ್ಯಸನಿ, ಗರುಡ ಗ್ಯಾಂಗ್ನ ಸದಸ್ಯ. ಜೀನಾ 9ನೇ ತರಗತಿಯಲ್ಲಿ ಇರುವಾಗಲೇ ಅಕ್ರಮ್ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದ. ಆ ಸಂದರ್ಭ ಚಿನ್ನದ ಸರ ಕಳ್ಳತನ, ಪೋಕ್ಸೋ ಕೇಸ್ ದಾಖಲಾಗಿತ್ತು. ಆ ನಂತರ ನಿರಂತರ ಸಂಪರ್ಕದಲ್ಲಿದ್ದು ಆ ಸೇಡನ್ನು ಈಗ ತೀರಿಸುತ್ತಿದ್ದಾನಂತೆ. ಮಾರ್ಚ್ 19ರಂದು ಯುವತಿ ಕಣ್ಮರೆಯಾಗಿದ್ದಾಳೆ. ಇದಕ್ಕೂ ಒಂದು ದಿನ ಮೊದಲು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅಕ್ರಮ್ ಮತ್ತು ಜೀನಾ ಮದುವೆ ನೋಂದಣಿ ಮಾಡಿಕೊಂಡಿದ್ದರು. ಈ ವಿಚಾರ ಪೋಷಕರಿಗೆ ಮರುದಿನ ಗೊತ್ತಾಗಿದೆ. ಇದು ತಿಳಿಯುತ್ತಿದ್ದಂತೆ ಯುವತಿಯನ್ನು ಅಕ್ರಮ್ ಅಪಹರಿಸಿದ್ದಾನೆ ಎಂದು ಪೋಷಕರು ದೂರಿದ್ದಾರೆ. ಇದೊಂದು ಪ್ರೀ ಪ್ಲಾನ್ ಕಿಡ್ನಾಪ್. ಯುವತಿಗೆ ಬ್ಲಾಕ್ ಮೇಲ್ ಆರೋಪ. ಇಬ್ಬರು ವಯಸ್ಕರು ಎಂದು ಕೈಚೆಲ್ಲಿದ ಖಾಕಿ. ಯುವಕ ಮತ್ತು ಯುವತಿ ಮೇಜರ್ ಆಗಿದ್ದಾರೆ. ಅವರು ಸ್ವತಂತ್ರರು. ನಮಗೇನೂ ಮಾಡಲು ಬರುವುದಿಲ್ಲ. ಅವರು ಕಣ್ಮರೆಯಾಗಿಲ್ಲ. ಅವರಿಬ್ಬರೂ ಸೇಫ್ ಎಂದು ಪೊಲೀಸರು ಕೈ ತೊಳೆದುಕೊಂಡಿದ್ದಾರಂತೆ. ಇನ್ನು ಅಪಹರಣದ ಹಿಂದೆ ಗರುಡ ಗ್ಯಾಂಗ್ ಇದೆ. ಫೋಟೋ, ವಿಡಿಯೋ ಇಟ್ಟುಕೊಂಡು ಯುವತಿಯನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ನಾನು ಕೇಸ್ ಕೊಟ್ಟದ್ದು 20 ತಾರೀಕಿಗೆ. 20 ತಾರೀಕಿನಿಂದ ಈ ದಿನದ ತನಕ ಪೊಲೀಸ್ ಸ್ಟೇಷನ್ಗೆ ಪ್ರತಿದಿನ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಅವರು ಒಂದೇ ಹೇಳುದು, ನಿಮ್ಮ ಮಗಳು ಮೇಜರ್ ಆಗಿದ್ದಾಳೆ, ಸೊ ಅವಳ ಇಚ್ಛೆಯಿಂದ ಹೋಗಿರಬಹುದು, ನಮ್ಮ ಹತ್ರ ಒಂದು ವಿಡಿಯೋ ಉಂಟು, ಅದನ್ನು ಬೇಕಿದ್ರೆ ನಾವು ತೋರಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಅದು ವಿಡಿಯೋ ಯಾವಾಗ ಮಾಡಿದ್ದಾರೆ, ಯಾವ ಬಲಾತ್ಕಾರದಿಂದ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಮಗಳ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹೇಬಿಯಸ್ ಕಾರ್ಪಸ್ ಹಾಕಿರುವ ಕಾರಣ ಜೀನಾ ಮತ್ತು ಅಕ್ರಮ್ ಬೆಂಗಳೂರು ಹೈಕೋರ್ಟ್ಗೆ ಪೊಲೀಸರ ಜೊತೆ ಹಾಜರಾಗಿದ್ದಾರೆ. ಅವಧಿ ಮುಗಿದ ಕಾರಣ ಕೋರ್ಟ್ ವಿಚಾರಣೆಯನ್ನು ಮಂಗಳವಾರಕ್ಕೆ ಮುಂದೂಡಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.